ಕೋಟಾ ನೋಟನ್ನ ಮುದ್ರಿಸುವುದಕ್ಕೆ ರಾಜ್ಯದಲ್ಲಿ ಈಗ ಅದನ್ನ ಚಲಾವಣೆ ಮಾಡ್ತಿದ್ದಾರೆ ಅನ್ನೋ ವಿಚಾರವಾಗಿ ಬಹಳಷ್ಟು ಚಾಲ್ತಿಯಲ್ಲಿದೆ ಈ ಕೋಟಾ ನೋಟ್ಗಳು. ಹಾಗಾಗಿ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕೋಟಾ ನೋಟು ಮುದ್ರಿಸಿ ರಾಜ್ಯದೆಲ್ಲೆಡೆ ಚಲಾವಣೆ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಹೋಳಿಯಾರ್ನಲ್ಲಿ ಕೋಟಾ ನೋಟನ್ನ ಚಲಾವಣೆ ಮಾಡ್ತಾ ಇದ್ದ ಭೂಪ ಗಂಗುಂಡನಹಳ್ಳಿಯಲ್ಲಿ ಆರೋಪಿ ರುದ್ರೇಶ್ ಬಂಧಿತ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಗಂಗುಂಡನಹಳ್ಳಿಯಲ್ಲಿ ತಗಲಾಕಿಕೊಂಡಿದ್ದಾನೆ ಭೂಪ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಹುಳಿಯೂರು ಮಾದನಾಯಕನಹಳ್ಳಿಯಲ್ಲಿ ಇರುವಂತಹ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಾ ನೋಟುಗಳನ್ನು ಮುದ್ರಿಸಿ ರಾಜ್ಯದೆಲ್ಲೆಡೆ ಚಲಾವಣೆ ಮಾಡೋದಕ್ಕೆ ಕಳಿಸಿಕೊಡ್ತಾ ಇದ್ದ, ಎಲ್ಲಾ ಕಡೆ ಅದನ್ನ ಚಲಾಯಿಸ್ತಾ ಇದ್ದ ಅಂತಹ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಹುಳಿಯಾರ್ನಲ್ಲಿರುವಂತಹ ಕೋಟಾ ನೋಟು ಅಲ್ಲಿ ಬಹಳಷ್ಟು ಚಲಾವಣೆ ಆಗ್ತಾ ಇತ್ತು. ಹೇಗಾಯ್ತು ಏನಾಯ್ತು ಅಂತ ತಲೆ ಕೆಡಿಸ್ಕೊಂಡಿರುವಾಗ ಈ ಗಂಗುಂಡನಹಳ್ಳಿಯಲ್ಲಿ ಆರೋಪಿ ರುದ್ರೇಶನ್ನ ಅವರ ಮನೆ ಬಳಿಯೇ ಬಂಧಿಸಿದ್ದಾರೆ ಖಾಕಿ ಪಡೆಗಳು. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಗಂಗುಂಡನಹಳ್ಳಿಯಲ್ಲಿ ನಡೆದಂತಹ ಘಟನೆ. 500 ರೂಪಾಯಿ ನಕಲಿ ನೋಟನ್ನ ಚಲಾಯಿಸಿ ಸಿಗರೇಟ್ ಅನ್ನ ಖರೀದಿ ಮಾಡ್ತಿದ್ದ ಈ ಭೂಪ ರುದ್ರೇಶ್ ಕೋಟಾ ನೋಟು ಖಾತ್ರಿ ಮೇರೆಗೆ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾದ್ರು. ಹುಳಿಯೂರು ಮಾದನಾಯಕನಹಳ್ಳಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈ ರುದ್ರೇಶ್ ತಗ್ಲಾಕೊಂಡ್ರು. ಅಲ್ಲ ಸರ್, ನಾವೆಲ್ಲ ಇನ್ಫಾರ್ಮ್ ಮಾಡ್ತೀವಿ. ಇಳಿರಿ ದಯಮಾಡಿ ಒಂದು ನಿಮಿಷ. ರೋಡ್ವರೆಗೂ ಮಾತಾಡ್ಕೊಂಡು ಹೋಗೋಣ. ಗಾಡಿ ಇದೆ, ಇಳಿತೀನಿ ಬನ್ನಿ ಸರ್. ಏನ್ ಹೆಸರು ನಿಂದು? ಯಾವೂರು? ಆಯ್ತು, ಬೇಡ ಬೇಡ ಹಂಗೆ ಬಿಡಿ. ಅವರು ಬೇಡ ಸರ್, ನಿಮ್ಗೆ ಹೇಳೋದನ್ನ ಏನು ಮಾಡಲ್ಲ. ಇವತ್ತಂದ್ರೆ ನಾಳೆ ತುಮಕೂರಿಂದ ಬಂದಿದೆ. ಇದು ಹೊಸ ಕೇಸ್ ಆಗಿರೋದು, ಹಳೆ ಕೇಸಿಂದಲ್ಲ. ನೀನು ವಾರೆಂಟ್ ಮಾಡ್ಕೊಂಡಿದ್ಯಲ್ಲ, ಆ ಕೇಸಿಂದಲ್ಲ. ಇದು ಹೊಸ ಕೇಸ್. ಗೊತ್ತಿಲ್ಲ. ಅಲ್ಲ ಸರ್, ನಾವೆಲ್ಲ ಇನ್ಫಾರ್ಮ್ ಮಾಡ್ತೀವಿ. ಇಳಿರಿ ದಯಮಾಡಿ ಒಂದು ನಿಮಿಷ. ರೋಡ್ವರೆಗೂ ಮಾತಾಡ್ಕೊಂಡು ಹೋಗೋಣ. ಗಾಡಿ ಇದೆ, ಇಳಿತೀನಿ. ನಾಲ್ಕರಲ್ಲಿ 20 ಲಕ್ಷ ನಕಲಿ ನೋಟನ್ನ ಮುದ್ರಿಸಿ ಚಲಾವಣೆ ಮಾಡಿದ್ದ ಭೂಪ ರುದ್ರೇಶ್ 6 ಮಂದಿಯನ್ನ ಬಂಧಿಸಿ ಜೈಲ್ಗಟ್ಟಿದಂತಹ ದಾವಣಗೆರೆ ಪೊಲೀಸರು. ಇತ್ತ ಜೈಲಿನಿಂದ ಬಂದ ಬಳಿಕವೂ ನಕಲಿ ನೋಟನ್ನ ಚಲಾವಣೆ ಮಾಡಿದ್ದಾನೆ. ಪ್ರಕರಣದ ಮತ್ತೋರ್ವ ಆರೋಪಿಗಾಗಿ ಪೊಲೀಸರ ಶೋಧ ಕಾರ್ಯ ನಡೀತಾ ಇದೆ. ಆರೋಪಿಯನ್ನ ವಶಕ್ಕೆ ಪಡೆದಂತಹ ಹುಳಿಯೂರು ಪೊಲೀಸ್ ಆರೋಪಿಯನ್ನ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂದುವರಿತಾ ಇದೆ ತನಖೆ. ನೋಡಿ, 2024ರಲ್ಲಿ 20 ಲಕ್ಷ ನಕಲಿ ನೋಟನ್ನ ಮುದ್ರಿಸ್ತಾ ಇದ್ರು, ಅದನ್ನ ಚಲಾವಣೆ ಮಾಡ್ತಾ ಇದ್ರು ಅಂತ ಹೇಳಿ ಆತನನ್ನ ಜೈಲಿಗಟ್ಟಿದ್ರು. ಜೈಲಿನಿಂದ ಬಂದ ಬಳಿಕವೂ ಕೂಡ ಮತ್ತೆ ಈಗ ಇದೇ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಈಗ ಮತ್ತೆ ಇನ್ಯಾರೆಲ್ಲ ಇದಕ್ಕೆ ಲಿಂಕ್ ಇದೆ, ಇನ್ಯಾರೆಲ್ಲ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು, ಈತನ ರುದ್ರೇಶನ ಜೊತೆಗೆ ಸೇರ್ಕೊಂಡು ಯಾರೆಲ್ಲ ಈ ಒಂದು ಖೋಟಾ ನೋಟನ್ನ ಮುದ್ರಿಸ್ತಾ ಇದ್ರು ಎಲ್ಲರನ್ನೂ ಕೂಡ ಈಗ ಬಂಧಿಸಬೇಕು ಅಂತ ಹೇಳಿ
ಖಾಕಿ ಪಡೆ ಬಲೆ ಬೀಸಿದೆ. ಕೋಟ ನೋಟನ ಚಲಾಯಿಸ್ತಾ ಇದ್ದಂತಹ ಆರೋಪಿ ರುದ್ರೇಶನ್ನ ಒಂದು ಕಡೆ ಮನೆಯಲ್ಲೇ ಲಾಕ್ ಮಾಡಿರೋದು, ಮತ್ತೊಂದು ಕಡೆ ಮಾದನಾಯಕನಹಳ್ಳಿ ಮತ್ತೆ ಹುಳಿಯೂರು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ, ಅದು ಕೂಡ ಖಚಿತ ಮಾಹಿತಿ ಮೇರೆಗೆ ರುದ್ರೇಶನ್ನ ಬಂಧಿಸಿರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಹುಳಿಯೂರು ಮತ್ತೆ ಮಾದನಾಯಕನಹಳ್ಳಿಯ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ಈಗ ರುದ್ರೇಶನ್ನ ಒಳಪಡಿಸಲಾಗಿದೆ. ಆದ್ರೆ ಈ ಹಿಂದೆ ಕೂಡ ಈತ ಇದೇ ಕೃತ್ಯವನ್ನ ಎಸಗಿದ್ದಾಗ ಜೈಲಿಗೆ ಅಟ್ಟಿ ಮತ್ತೆ ಆತ ಬಂದ ಬಳಿಕವೂ ಕೂಡ ಮತ್ತೆ ಈ ರೀತಿ ಮಾಡ್ತಿದ್ದಾನೆ ಅಂದ್ರೆ ಏನು ಕಾನೂನ್ ಮೇಲೆ ಭಯ ಇಲ್ವಾ, ಹೇಗೆ ಅಂತ ಈತನಿಗೆ? ಖಂಡಿತ ಏನು ಅಂದ್ರೆ ಈ ತರ ಇದೊಂದು ದೊಡ್ಡ ಜಾಲ ಅಂತಾನೆ ಹೇಳ್ಬೋದು. ಈ ಒಂದು ಜಾಲದಲ್ಲಿ ಏನು ಗ್ಯಾಂಗ್ ನಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ರಾಜ್ಯಾದ್ಯಂತ ಸುಮಾರು ಕಡೆ ಈ ಒಂದು ಕೃತ್ಯವನ್ನು ಎಸಗಿ ಪೊಲೀಸರು ಅತಿಥಿಯಾಗಿ ಮತ್ತೆ ಅದನ್ನೇ ಚಾಳಿಯನ್ನ ಮುಂದುವರ್ಸ್ಕೊಂಡ್ ಬಂದಿರುವಂತದ್ದು. ಕೋಟಾ ನೋಟ್ ಚಲಾವಣೆ ಮಾಡಿ ಏನೊಂದು ಚಿಕ್ಕನಾಯಕನಹಳ್ಳಿ, ಏನ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಸಮೀಪದ ಹುಳಿಯೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೈಮರ ಅಂತ ಹೇಳಿ, ಹುಳಿಯೂರು ಕೈಮರ ಅಂತ ಹೇಳಿ ಅಲ್ಲೊಂದು ಅಂಗಡಿನಲ್ಲಿ ಒಂದು 500 ರೂಪಾಯಿ ಏನು ಒಂದು ನಕಲಿ ನೋಟನ್ನ ಚಲಾವಣೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾದಂತ ರುದ್ರೇಶ್ ಮತ್ತೆ ಮತ್ತೋರ್ವ ಇಬ್ಬರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಜಾಲದಲ್ಲಿ ಶಾಮೀಲಾಗಿ ಒಂದು ಚಿಲ್ಲರೆ ಅಂಗಡಿನಲ್ಲಿ ಒಂದು ಚಲಾವಣೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಆ ಅಂಗಡಿ ಮಾಲೀಕ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ಒಂದು ಖಾತ್ರಿ ಪಡಿಸಿಕೊಂಡು ಖಚಿತ ಮಾಹಿತಿ ಮೇರೆಗೆ ಒಂದು ಈ ಜಾಲನ ಪತ್ತೆ ಹಚ್ಚುವಂತ ಕಾರ್ಯದಲ್ಲಿ ಹುಳಿಯೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಹೇಳ್ಬೇಕು ಅಂತಂದ್ರೆ ಕಳೆದ 2.5 ವರ್ಷದಿಂದ ಈ ಒಂದು ರುದ್ರೇಶ್ ಏನ್ ಹೇಳಿದ್ದಾನೆ ಮತ್ತೆ ಆತನ ಸಹಚರರು ದಾವಣಗೆರೆಯಲ್ಲಿ ಇದೇ ರೀತಿ ಒಂದು ಕೃತ್ಯ ಮಾಡಿ ಒಂದು 6 ಜನ ಆರೋಪಿಗಳನ್ನ ದಾವಣಗೆರೆ ಪೊಲೀಸರು ಬಂಧಿಸಿರ್ತಾರೆ. ಅಲ್ಲದೆ ಇದೇ ಪದೇ ಇದೇ ಒಂದು ಚಾಳಿನಲ್ಲಿ ಆ ಸಂದರ್ಭದಲ್ಲಿ ಒಂದು ದಾವಣಗೆರೆ ಪೊಲೀಸ್ನವ್ರು ಏನು ಅರೆಸ್ಟ್ ಮಾಡಂತ ಸಂದರ್ಭದಲ್ಲಿ 7.7 ಲಕ್ಷ ಸುಮಾರು 7 ಲಕ್ಷದಷ್ಟು ಹಣವನ್ನ ಅವರು ನಕಲಿ ನೋಟ್ಗಳನ್ನ ವಶಪಡಿಸ್ಕೊಂಡಿರ್ತಾರೆ. ಅಲ್ಲದೆ ಬರೀ 3 ತಿಂಗಳಿನಲ್ಲಿ ಸುಮಾರು 15ರಿಂದ 20 ಲಕ್ಷ ವಹಿವಾಟನ್ನ ನಡೆಸಿರ್ತಾರೆ ನಕಲಿ ನೋಟನ್ನ. ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯ ಮಾತೇಕಳಿ ಪೊಲೀಸರು ಮಾಹಿತಿ ಇವ್ರನ್ನ ದಾಖಲಿಸಿಕೊಂಡು ಅವ್ರು ಹಸ್ತಾಂತರ ಮಾಡ್ಕೊಂಡಿರುವಂತದ್ದು ವಿಚಾರ. ರಾಘವೇಂದ್ರ, ಎಲ್ಲ ಅರೆಸ್ಟ್ ಮಾಡಿದ್ದೀವ್ರನ್ನ? ಈಗ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಏನು ಗಂಗೋನಹಳ್ಳಿ ಏನಿದೆ ಆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಖಚಿತ ಮಾಹಿತಿ ಮೇರೆಗೆ ಎಲ್ಲೆಲ್ಲಿ ಅವರ ಒಂದು ಹಳೆ ಏನು ಒಂದು ಗ್ಯಾಂಗ್ ಇದೆ ಅವ್ರ ಮಾಹಿತಿಗಳನ್ನೆಲ್ಲ ಕಲೆ ಹಾಕೊಂಡು ಒಂದು ಏನು ಒಂದು ಟೆಕ್ನಿಕಲಿ ಏನು ಒಂದು ಫೋನ್ ಟ್ರ್ಯಾಪ್ ಮೂಲಕ ಆತನ ಒಂದು ಜಾಲನ ಪತ್ತೆ ಮಾಡಿ ಆತನ ಆರೋಪಿನ ಮನೆಯಲ್ಲೇ ಬಂದಿರುವಂತದ್ದು ಇಂಚರ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮಾದನಾಯಕನಹಳ್ಳಿ ಪೊಲೀಸರ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಸದ್ಯ ರುದ್ರೇಶ್ ತಗ್ಲಾಕೊಂಡಿರೋದು.